ಶ್ರೀ ಸಿದ್ಧಾರೂಢ ಚರಿತಾಮೃತದಲ್ಲಿ 10ನೇ ಅಧ್ಯಾಯ. ನಿನ್ನೆ ಗುರುಗಳು ಆ ಬ್ರಾಹ್ಮಣನಿಗೆ ಗಾಯತ್ರಿ ಮಂತ್ರವನ್ನು 24,000 ಸಾರಿ ಜಪಿಸಬೇಕು, ನೀನು ಚಿತ್ತಶುದ್ಧಿಯಿಂದ ಆ ರೀತಿ ಜಪಿಸಿದ್ದೆ ಆದರೆ ಸ್ವರೂಪದ ಆನಂದವನ್ನು ಪಡ್ಕೊಳ್ಳಿವಿ ಅಂತ ಹೇಳ್ತಾರೆ. ಆಗ ಆ ಬ್ರಾಹ್ಮಣರು ಸದ್ಗುರುಗಳು ಆಶೀರ್ವಾದ ಮಾಡಿದ ಹಂಗ ಆ ಪುಸ್ತಕಗಳನ್ನೆಲ್ಲ ವಿಸರ್ಜಿಸ್ತಾನ. ಯಾವ್ರಿ ದುಷ್ಟ ಮಂತ್ರ ಶಕ್ತಿವು ಇಂಥವು ಕಲೀಲಿಕ್ಕೆ ಹತ್ತಿರ್ತಾರಲ್ರಿ ಅವರು, ಮತ್ತೊಬ್ಬರನ್ನ ವಶೀಕರಣ ಮಾಡ್ಕೊಳ್ಳೋದು, ದುಷ್ಟತನದ್ದು ಮಾಟ ಮಂತ್ರ ಮಾಡುವು, ಇವೆಲ್ಲ ಜಪ ಮಾಡಿ ಪಡ್ಕೊಳ್ಳಿಕ್ಕೆ ಹತ್ತಿರ್ತಾರ. ಅವನ್ನೆಲ್ಲ ಮಾಡಬಾರ್ದಪ್ಪ. ಲೋಕ ಕಲ್ಯಾಣಾರ್ಥವಾಗಿ ಏನಾದರೂ ಮಾಡಿದ್ರೆ ಮಾಡ್ರಿ, ಇಂಥದನ್ನ ಮಾಡಕ್ ಹೋಗ್ಬೇಡ್ರಿ. ಮಾಟ ಮಂತ್ರ ಮತ್ತೊಬ್ಬರನ್ನ ವಶೀಕರಣ ಮಾಡ್ಕೊಳ್ಳೋದು ಇದೆಲ್ಲ ಲೋಕ ಕಲ್ಯಾಣ ಆಗೋದಿಲ್ಲ. ಇದರಿಂದ ನಿನ್ನ ಕಲ್ಯಾಣ ಆಗ್ತದ. ನಿನ್ ದುಡ್ಡು ಮಾಡ್ಲಿಕ್ಕೆ ಮಾಡ್ಬೋದು, ಆದ್ರೆ ಅದು ಒಮ್ಮೆ ತಿರುಗಿ ಬಿತ್ತು ಅಂದ್ರೆ ನಿನ್ನ ಜೀವನನ ನಾಶ ಆಗಿ ಹೋಗುತ್ತೆ ಅಂತೇಳಿ ತಿಳುವಳಿಕೆಯನ್ನು ಕೊಟ್ಟರು ಗುರುಗಳು. ಅವಾಗ ಹಾಗಾದ್ರೆ ನಾನು ಈ ಪಾಪವನ್ನು ತೊಳ್ಕೊಬೇಕಾದ್ರೆ ಏನ್ ಮಾಡ್ಲಿ ಅಂದಾಗ 24,000 ಸರ್ತಿ ನೀನು ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ್ರ ನಿನ್ನ ಈ ಪಾಪ ಹೊರಟು ಹೋಗ್ತದ ಅಂತ ಹೇಳ್ತಾರ್ರಿ. ಅವಾಗ ಅವರು ತಮ್ಮ ಪುಸ್ತಕಗಳನ್ನೆಲ್ಲ ನದಿಗೆ ವಿಸರ್ಜಿಸಿ ನದಿಗೆಲ್ಲ ಹಾಕ್ಬಿಟ್ಟು ಗುರುಗಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರ. ಆಮೇಲೆ ಗ್ರಾಮ ನಗರಗಳನ್ನು ನೋಡ್ತಾ ಸಿದ್ಧಾರೂಢರು ಕಷ್ಟ ಸುಖ ಸಹನ ಮಾಡ್ಕೋತ ಆದ್ವಾನಿ ಪಟ್ಟಕ್ಕೆ ಬರ್ತಾರ್ರಿ. ಅಲ್ಲಿ ಒಂದು ಗುಡ್ಡದ ಮೇಲೆ ಬಾಳೆ ಕೊಳವಂದ ಸ್ಥಾನದಲ್ಲಿ ಒಬ್ಬ ಸತ್ಪುರುಷರೆಲ್ಲರೂ ಕೂಡಿದ್ದರು. ಅಲ್ಲಿ ಮಹಾ ಸತ್ಪುರುಷ ಒಬ್ಬ ಇದ್ದ. ಎಲ್ಲಿರಿ? ಆದ್ವಾನಿ ಪಟ್ಟಣದ ಬಾಳೆಕೋಳ ಅಂತಕ್ಕಂಥ ಸ್ಥಳದೊಳಗ ಮಹಾ ಸತ್ಪುರುಷರೆಲ್ಲ ಕೂಡಿದ್ರು. ಅನೇಕ ಜನ ಮಹಾನ್ ಯೋಗಿಗಳು ಕೂಡಿದ್ದರಿ. ಆ ಸ್ಥಾನಕ್ಕೆ ಅವಧೂತರು ಪ್ರಾಪ್ತರಾದರು. ಅಲ್ಲಿಗೆ ನಮ್ಮ ಸಿದ್ಧಾರೂಢರು ಹೋದ್ರು. ಅಲ್ಲಿ ಸಿದ್ಧನಾಥರು 3 ತಿಂಗಳ ಇದ್ದು ನಿತ್ಯ ಬ್ರಹ್ಮ ಜಿಜ್ಞಾಸೆಯನ್ನು ನಡೆಸುತ್ತಾ ಮುಮುಕ್ಷುಗಳ ಸಂಶಯ ದೋಷಗಳನ್ನು ಆನಂದದಿಂದ ಪರಿಹರಿಸುತ್ತಿದ್ದರು. ಸಿದ್ಧನಾಥರು ಅಲ್ಲಿ 3 ತಿಂಗಳಿರ್ತಾರ. 3 ತಿಂಗಳಿದ್ದು ಏನ್ ಮಾಡ್ತಾರ್ರಿ? ಭಕ್ತರ ಮನದಲ್ಲಿ ಮೂಡಿದಂತ ಶಂಕೆಗಳನ್ನ ಸಂಶಯಗಳನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಶಿಷ್ಯಂದಿರಿಗೆ ಜ್ಞಾನವನ್ನ ಕೊಡ್ತಾ ಇರ್ತಾರೆ. ಒಂದು ದಿವಸ ಸಿದ್ಧಾರೂಢರನ್ನು ಕುರಿತು ಒಬ್ಬ ಶಿಷ್ಯನು ಅಂತಾನ್ರಿ, ಗುರು ಏನಂತಾನಂದ್ರ, ನಾನು ಎಂದು ಪ್ರತ್ಯಕ್ಷ ಈ ದೇಹಕ್ಕೆ ಅನ್ನುತ್ತಿರುವಾಗ ಆತ್ಮವೆಂದು ದೇಹಕ್ಕೆ ಅನ್ನ ಬೇಕಲ್ಲದೆ ಮತ್ಯಾವುದಕ್ಕೆ ಅನ್ನ ಬೇಕು? ನೋಡ್ರಿ ಅವ್ರೇನಂತಾರ, ನಾನು ಇದ್ರಿ, ನನ್ನ ಹೆಸರು ಇದ್ರಿ, ನಾನ್ರಿ ಅಂತೀವಿ ನಾವು. ನನ್ನ ಹೆಸರು ಜಯಮ್ಮ ರೀ, ನಾನ್ರಿ. ನಿಮ್ಗೆ ಯಾರಕ್ಕೆ? ನಾನ್ರಿ ಶಕ್ಕಮ್ಮ ಅಂತೀವಿ ನಾವು. ಹಾಗಾದ್ರೆ ನಾನು ಅನ್ನೋದನ್ನ ಪ್ರತ್ಯಕ್ಷ ಈ ದೇಹಕ್ಕ ಗುರುತಿಸಿ ಇಟ್ಟ ಮೇಲೆ ಮತ್ತ ಆತ್ಮಕ್ಕ ದೇಹಕ್ಕ ನಾನು ಅನ್ನೋದು ಅನ್ನಂಗಿಲ್ಲ ಅಂತಿರಲ್ಲ. ದೇಹ ಬೇರೆ ಆತ್ಮ ಬೇರೆ, ಆತ್ಮಕ್ಕೆ ಹೆಸರಿಲ್ಲ ಅಂತಿರಲ್ಲ. ಆತ್ಮ ಇದ್ರೊಳಗೆ ಐತಿ. ಈಗ ಇದು ನಾನು ಜಯಮ್ಮ ಅಂದ್ಮೇಲೆ ಆತ್ಮಕ್ಕೆ ಅಂದಂಗಲ್ಲ, ಆತ್ಮ ಹೆಂಗ್ ಬೇರೆ ಆಗ್ತದ ಅಂಥೇಳಿ ಒಬ್ಬ ಶಿಷ್ಯ ಕೇಳ್ತಾನ. ಪ್ರಶ್ನೆ ಮಾಡಲು ಸಿದ್ಧರೆನ್ನುತ್ತಾರೆ, ಈ ದೇಹವು ಸಂಪೂರ್ಣಮಯವಾಗಿ ಧಾತುಮಯವಿರುವುದು. ಆ ಧಾತುಗಳಾದರೂ ಅನ್ನದ ಪರಿಣಾಮವಿರುವವು. ಈ ದೇಹ ಧಾತುವಿನಿಂದಾಗ್ಯದ. ಆದ್ರ ಆ ಧಾತುವಿಗೆ ಕಾರಣ ಏನು ಅಂದ್ರ ಅನ್ನ. ಯಾವ ತರಹದ ಅನ್ನವನ್ನ ನಾವು ಊಟ ಮಾಡ್ತೀವೋ ಆ ತರಹದ ದೇಹದ ರೋಗಗಳಾಗಲಿ ಗುಣಗಳಾಗಲಿ ಮನೆಯೊಳಗ ಸಂಸ್ಕಾರಗಳಾಗಲಿ ತಲುಪ್ತಾವ. ನಾವು ಯಾವಾಗಲೂ ಹಾರ್ಡಿದ್ದಂಥದ್ದು ಮಾಂಸ ಮುದ್ದೆ ಇಂಥದನ್ನ ಊಟ ಮಾಡ್ತಿದ್ವಿ ಅಂದ್ರೆ ಯಾವಾಗಲೂ ಹೇಳ್ ಹಿಂಗ ಅಗ್ದಿ ರೋಷದಿಂದ ಇರ್ತದ. ಹಣ್ಣು ಹಾಲು ಹಂಪಲ ತಗೋತಿರ್ತಾರ ಋಷಿ ಮುನಿಗಳು, ಅವ್ರ ಮುಖದ ತೇಜಸ್ ಹೆಂಗಿರ್ತದ. ಕಾಳು ಕಡಿ ಮೊಸರು ಚಟ್ನಿ ಇಂಥದ್ದು ಉಣ್ತಿರ್ತಾರ, ಅವ್ರ ಮನಸ್ಸಿನ ಭಾವನೆಗಳು ಬೇರೆ ಇರ್ತಾವ. ನಮ್ಮ ಆಹಾರ ನಮ್ಮ ಮನಸ್ಸಿನ ರೂಪವನ್ನ ಹೇಳ್ತದ. ಅದಕ್ಕೆ ಜೈಸ ಅನ್ನ ವೈಸ ಮನ್ನ ಅಂತ ಹೇಳ್ತಾರ. ಅವಾಗ ಅವ್ರು ಅಂತಾರ, ಈ ದೇಹ ಧಾತುವಿನಿಂದ ಆಗ್ಯದ. ಆ ಧಾತುಗಳು ಯಾವ ರೀತಿ ಪರಿಣಾಮ ಬೀರ್ತಾವಂದ್ರ, ಯಾವ ರೀತಿಯ ಅನ್ನವನ್ನ ನಾವು ತಿಂತೀವೋ ಆ ರೀತಿಯ ಪರಿಣಾಮವನ್ನ ದೇಹ ಬೀರ್ತದ ಅಂತ ಹೇಳ್ತಾರೆ. ಆದ್ದರಿಂದ ಈ ಶರೀರಕ್ಕೆ ಅನ್ನಮಯ ಶರೀರ ಎನ್ನುತ್ತಾರೆ. ಒಂದು ದಿನ ಉಪವಾಸ ಇರ್ರಿ, ನಾವು ಏಕಾದಶಿ ವೃತ ಇವು ಮಾಡ್ತೀವಿ. ಆ ರೊಟ್ಟಿ ಅನ್ನ ಪಲ್ಯ ಸಾರು ಬಿಟ್ಟು ಮತ್ತೆ ಇಷ್ಟಿಷ್ಟು ತಿಂತೀವಿ. ಅವಲಕ್ಕಿ ಉಪ್ಪಿಟ್ಟು
ಸಜ್ಜಕ ಹೋಳ್ಗಿ ತುಪ್ಪ ಎಲ್ಲ ಹೊಡೆದು ಇವತ್ತು ನಾವು ಉಪವಾಸ ಅದೀವ್ರಿ ಅಂತ. ಉಪವಾಸ ಅದೀವಿ ಅಂತೇಳಿ ಒಂದಿನ ಪೂರ ಏನು ಮುಟ್ಲಾರ್ದ ಇಟ್ಬಿಡ್ರಿ, ನೀರು ಮುಟ್ಲಾರ್ದ ಇದ್ದು ಬಿಡ್ರಿ, ಅವಾಗ ನಮ್ಮ ಮನಸ್ಸು ಹೆಂಗಿರ್ತದ ನೋಡ್ರಿ. ಅನ್ನಮಯ ಇದು ಶರೀರ, ನಿಧಾನ ಇರ್ತದ. ಒಂದು ದಿವಸ ಮರುದಿವ್ಸ ಮುಂಜಾನೆ ನಮಗೆ ಕೆಲಸ ಮಾಡಕ್ ಆಗೋದಿಲ್ಲ, ಶಕ್ತಿಹೀನ ಆಗ್ಬಿಡ್ತೀವಿ. ಯಾಕಂದ್ರೆ ಈ ದೇಹ ಅನ್ನಮಯ ಶರೀರ ಇದು. ಅನ್ನ ಬಿತ್ತು ಅಂದ್ರೆ ಇದು ಯಂತ್ರ ನಡೀತದ. ಅನ್ನದ ಕೊರತೆ ಆತು, ಜಡ್ಡು ಜಾಪತ್ರಿ ಕೊರಿಲಿಕ್ಕೆ ಹತ್ತಿ ಬಿಡ್ತಾವ ನಮಗೆ. ಯಾಕಂದ್ರೆ ಶರೀರ ಇರೋದೇ ಅನ್ನಮಯ. ಆದ್ರೆ ಎಂಥ ಅನ್ನ ಸ್ವೀಕರಿಸಬೇಕು ನಾವು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು. ಎಂಥವ್ರ ಕೈಯಾಗಿಂದ ಸ್ವೀಕರಿಸ್ಬೇಕು. ಬಡಿ ಬಡಿ ಕಡಿ ಅಂತಿರ್ತಾನ, ಅವ್ರ ಮನ್ಯಾಗ ಹೋಗಿ ನಾವು ಚಲೋತ್ನಾಗ ಉಂಡು ಹೀಗೆ ಬಂದ್ರೆ ನಮ್ಮೊಳಗೆ ಎಂಥದ್ದು ಬರ್ತೈತಿ ಗುಣ. ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿದಾಗ, ಗೃಹಪ್ರವೇಶಗಳಿದ್ದಾಗ, ಮದುವೆ ಮುಂಜಿ ಇದ್ದಾಗ, ಸಂತೋಷದಿದ್ದಾಗ ಹೆಂಗೆ ಜನ ಕೂಡಿರ್ತಾರೆ ನೋಡ್ರಿ, ಊಟಕ್ಕೆ ಕರೆದಿರ್ತಾರ, ಹೋಗಿರ್ತೀವಿ, ಊಟ ಮಾಡ್ತೀವಿ, ಅದರ ಆನಂದನ ಬೇರೆ. ಈಗ ಸತ್ತ ತಿಥಿ ಮುಹೂರ್ತ ಅವು ಇರ್ತಲ್ಲ, ಅವಾಗಿನ ಅನ್ನ ಉಂಡು ಬರ್ರಿ, ಅವಾಗ ಏನೋ ಮನಸ್ಸಿನೊಳಗೆ ಕಳವಳ, ಮುಂದೆ ಹೆಂಗ ನಮ್ದು ಹಿಂಗಾದ್ರೆ ಹೆಂಗ, ಬಿದ್ನೆ ಅಂದ್ರೆ ಹೆಂಗ, ಯಜ್ಞ ಅಂದ್ರೆ ಹೆಂಗ. ಆ ಆಹಾರ ತಿಂದು ಬಂದ್ಮೇಲೆ ಅವಾಗಿನ ಮನಸ್ಸಿನ ವಿಚಾರಗಳೇ ಬೇರೆ ಇರ್ತವೆ ನೋಡ್ರಿ. 10 ದಿವಸ 11 ದಿವಸದ್ದು ಶ್ರಾದ್ದ ಕರ್ಮದ್ದು ಊಟ ಮಾಡಿ ಬರ್ತೀವಿ, ಬಡಿ ಮೈಲಿಗೆ ಇರ್ದಾನ, ಅವಾಗಿನ ಊಟದ ಪರಿಣಾಮನ ಬೇರೆ ಇರ್ತದ ನಮ್ದು. ಪೂಜೆ ಪುನಸ್ಕಾರ, ಸತ್ಯನಾರಾಯಣ ಪೂಜೆ ಐತಿ ಬರ್ರಿ ಅಂತ ಊಟ ಮಾಡಿ ಬರ್ರಿ, ಅವತ್ತಿನ ಪರಿಣಾಮನ ಬೇರೆ ಇರ್ತದ. ಅದಕ್ಕೆ ಅನ್ನದ ಪರಿಣಾಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ಭಾವದ ಮೇಲೆ, ಚಿತ್ತದ ಮೇಲೆ, ವಿಚಾರಗಳ ಮೇಲೆ ಪರಿಣಾಮವನ್ನ ಬೀರ್ತದ. ಅದಕ್ಕೆ ಊಟ ಮಾಡುವಾಗ ಹಿರಿಯರು ಅಂದ್ರ ಹೆಚ್ಚು ಮಾತಾಡಬೇಡ್ರಿ, ಮಾತಾಡಿದ್ದಾದ್ರೂ ಒಳ್ಳೆಯ ಮಾತುಗಳನ್ನೇ ಆಡ್ರಿ. ಯಾವ ಹೊಡಿ ಬಡಿ ಕಡಿ ಅನ್ನೋಂಥವು, ಮತ್ತೊಬ್ಬರ ಮೇಲೆ ಈರ್ಷ್ಯ ಸಾಧಿಸ್ತಕ್ಕಂಥವು, ದ್ವೇಷ ಮಾಡ್ತಕ್ಕಂಥವು, ಜಗಳದ ಮಾತು ಊಟಕ್ಕೆ ಕೂತಾಗ ಮಾಡಬೇಡ್ರಿ. ಹೆಚ್ಚು ಮೌನದಿಂದಲೇ ಊಟ ಮಾಡ್ರಿ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಶ್ಲೋಕ: ಪಂಚಾತ್ಮಕಂ ಪಂಚಸುವರ್ತಮಾನಂ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತಧಾತುಂ ತ್ರಿಮಲಂ ತ್ರಿಯೋನಿಂ ಚತುರ್ವಿಧ ಆಹಾರಮಯಂ ಶರೀರಂ. ಈ ಪ್ರಕಾರವಿರುವ ಈ ಶರೀರದೊಳಗಿನ ತತ್ವಗಳನ್ನು ತನಗೆ ತಾನೇ ಪ್ರತ್ಯಕ್ಷವಾಗಿ ನೋಡುವವನೇ ಚೇತನಾತ್ಮವಾದ ಆ ಶರೀರ ಬ್ರಹ್ಮಸ್ವರೂಪನು. ಆ ಬ್ರಹ್ಮವನ್ನೇ ನಿರಂತರ ಲಕ್ಷಿಸಬೇಕು. ಅದು ಹೇಗೆ ಮಾಡಬೇಕು ಎಂದು ಕೇಳುವಿಯಾದರೆ ನೋಡ್ರಿ, ಪಂಚಭೂತಗಳಿಂದ, ಹೊಲದೊಳಗ ಮಣ್ಣಿನಿಂದ, ಭೂಮಿಯಿಂದ, ಸೂರ್ಯನ ಬೆಳಕಿನಿಂದ, ನೀರಿನಿಂದ ಈ ಆಹಾರ ಉತ್ಪತ್ತಿಯಾಗಿ ಬಂದಿರ್ತೈತಿ. ಆ ಆಹಾರದ ಪ್ರಭಾವ ಬೇರೆ ಇರ್ತದೆ. ಅದೇ ಆಹಾರವನ್ನ ಮತ್ತೊಬ್ಬರು ತಿಂದು ಅದನ್ನು ನಾವು ಕಡದು ತಿಂದ್ವಿ ಅಂದ್ರೆ ಆಹಾರದ ಪರಿಣಾಮ ಬೇರೆ ಇರ್ತದೆ. ಅದಕ್ಕೆ ಷಡ್ರಸಯುಕ್ತವಾಗಿರ್ತದ ದೇಹದ, ಭೂಮಿಯೊಳಗ ಬೆಳೆದು ಬಂದ ಅನ್ನದ್ದು. ಅದಕ್ಕೆ ಅಂಥ ಆಹಾರವನ್ನ ನಾವು ಸೇವಿಸಬೇಕು. ಅಂಥ ಆಹಾರವನ್ನ ಸೇವಿಸಿದ್ರ ನಮ್ಮ ಆತ್ಮ ರೋಗ ಮುಕ್ತವಾಗಿರ್ತದ. ಚೈತನ್ಯಮಯನಾದಂತಹ ಪರಮಾತ್ಮ ನಾವು ಸೇವಿಸುವ ಆಹಾರವನ್ನೂ ಕೂಡ ನೋಡ್ತಾ ಇರ್ತಾನ. ಈ ಬ್ರಹ್ಮವನ್ನೇ ನಿರಂತರವಾಗಿ ಲಕ್ಷಿಸಬೇಕು. ನಾವು ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನೋ ಭಾವವನ್ನೇ ಯಾವಾಗಲೂ ಹೊಂದಿರಬೇಕು. ನಾವು ಮಾಡುವ ಪ್ರತಿ ಕೆಲಸವೂ ಕೂಡ ದೇವರಿಗೆ ಪ್ರಿಯವಾಗಬೇಕು. ಅದು ಹೇಗೆ ಮಾಡಬೇಕು ಎಂದು ಕೇಳುವಿಯಾದರೆ ಹೇಳುತ್ತೇನೆ ಕೇಳು. ಪೃಥ್ವಿ ವ್ಯಾಪ ತೇಜ, ಪೃಥ್ವಿ ಆಪ ತೇಜ ವಾಯು ಆಕಾಶ, ಈ ಪಂಚಭೂತಗಳಿಂದಲೇ ವ್ಯವಹಾರವೆಲ್ಲ ನಡೆಯುತ್ತಿರಬೇಕು ಎಂದು ಪರಮಾತ್ಮನು ಏನು ಮಾಡಿದನೆಂದರೆ, ಪೃಥ್ವಿ ಆಪ ತೇಜಸ್ಸು ವಾಯು ಆಕಾಶ ಇವೆಲ್ಲದರಿಂದ ಪರಮಾತ್ಮ ಈ ಜಗತ್ತ ನಡಿಬೇಕು ಅಂತ ಹೇಳ್ದ. ಹಾಗಾದ್ರೆ ಪರಮಾತ್ಮ ಏನ್ ಮಾಡ್ದ ಅದ್ರ ಸಲುವಾಗಿ ಅಂದ್ರ, ಪ್ರತಿ ಒಂದು ಭೂತದ 2 ಭಾಗ ಮಾಡಿ. ಭೂತ ಅಂದ್ರೆ ಯಾವ್ದ್ರಿ? ಈ ಪಂಚಭೂತಗಳು ನಾವು ಹೇಳಿದ್ವಲ್ಲ ಈಗ, ಭೂಮಿ, ಆಕಾಶ, ಸೂರ್ಯ, ಉಷ್ಣತೆ ಮತ್ತು ನೆಲ, ಜಲ, ಇವೆಲ್ಲಗಳನ್ನ ಈ ಭೂತಗಳನ್ನ, ಈ ಪಂಚಭೂತಗಳನ್ನ 2 ಭಾಗ ಮಾಡ್ದ. ಪ್ರಥಮ ಭಾಗ ಆಶ್ರಯಕ್ಕಿಟ್ಟು 2ನೇ ಭಾಗದ 4 ಅಂಶಗಳನ್ನ ಮಾಡ್ದ. ಮೊದಲ 2 ಭಾಗ ಮಾಡ್ದ, 1ನೇ ಭಾಗವನ್ನ ಆಶ್ರಯಕ್ಕಿಟ್ಟ. 2ನೇದ್ರೊಳಗ ಮತ್ತೆ 4 ಭಾಗ ಮಾಡ್ದ. ಒಂದೊಂದನ್ನು ಇತರ ಭೂತಗಳ ಆಶ್ರಯಕ್ಕೆ ಸೇರಿಸಿ ಬಿಟ್ಟನು. ಇತರ ಭೂತಗಳ ಪಾದಾಂಶ ತಕ್ಕೊಂಡು ಪ್ರತಿಯೊಂದು ಭೂತವು 5 ಭಾಗ ಉಳ್ಳದ್ದಾಗಿದೆ. ಹೀಗೆ 25 ತತ್ವಗಳಾದವು.
ಪರಮಾತ್ಮ ಏನು ಹೇಳ್ತಾನ ಗುರು ಅಂದ್ರೆ, ತತ್ವಗಳು ಎಷ್ಟದಾವು ಅಂದ್ರೆ 25 ತತ್ವಗಳದಾವು. 25 ತತ್ವಗಳು ಹೆಂಗಂದ್ರೆ 5 ಪಂಚಭೂತಗಳನ್ನ 5 ಸಾರಿ ಜಪಿಸಿದ್ವಿ ಅಂದ್ರೆ 25 ಆಗ್ತಾವ. ಆದ್ರೆ ಪರಮಾತ್ಮ ಏನ್ ಮಾಡಿದ ಅಂದ್ರೆ ಪಂಚಭೂತಗಳನ್ನ 2 ಭಾಗ ಮಾಡಿದ. ಪಂಚಭೂತಗಳ ಶಕ್ತಿಯನ್ನ 2 ಭಾಗ ಮಾಡಿ ಒಂದು ಆಶ್ರಯಕ್ಕಂತ ಇಟ್ಬಿಟ್ಟ, ಇನ್ನೊಂದ್ರೊಳಗಿಂದು ಒಂದೊಂದು ಪಾದಾಂಶ ಅಂದ್ರೆ 5 ಭಾಗ ಮಾಡಿ ಅದರೊಳಗಿನ ಒಂದೊಂದು ಭಾಗವನ್ನ ತಕ್ಕೊಂಡು 25 ಭಾಗಗಳನ್ನ ಮಾಡ್ದ. ಈ ಎಲ್ಲಾ ತತ್ವಗಳು ಕೂಡಿ ಈ ದೇಹ ಆಯ್ತು. ಆ 25 ತತ್ವಗಳನ್ನ ಕೂಡಿಕೊಂಡು ಇದು ಆಗ್ಯದ. ಈಗ ಸೂರ್ಯ ಚಂದ್ರ ಏನು ಅಂದ್ರೆ ನಮ್ಮ ಕಣ್ಣು ಬೆಳಕು ಕೊಡುವಂಥದ್ದು. ದೇಹ ಕೈ ಉಜ್ಜಿದ್ರೆ ಉಷ್ಣ ಬರ್ತದ, ಹೌದ್ರಿ. ನೆಲ ಅಂತ ಆಕಾಶ, ವಾಯು, ಹೀಗೆ ಪಂಚಭೂತಗಳಿಂದ ಇದು ದೇಹ ರಚನೆ ಆಗ್ಯದ. ಈ ದೇಹವು ಚಲನರಹಿತವಾಯಿತು. ಇಷ್ಟೆಲ್ಲವನ್ನ ಕೂಡಿ ಮಾಡಿದ ಮೇಲೆ ದೇಹ ಒಂದು ಮುದ್ದೆ ಆದಂಗೆ ಆಗ್ಬಿಡ್ತ್ರಿ, ಕುಂತಲ್ಲೇ ಕುಂದ್ರೋದಾಗ್ಬಿಡ್ತು. ಅದಕ್ಕೆ ಪರಮಾತ್ಮ ಏನಂದ, ಇದು ಜಡವಾಗಿದೆ. ಕಲ್ಲಿನಂಗ ಇದ್ವಿ ನಾವು ಮೊದಲು ತಯಾರಾದಾಗ. ಅದಕ್ಕೆ ಪರಮಾತ್ಮ ಏನ್ ಮಾಡ್ದ ಅಂದ್ರೆ, ನನ್ನ ಹೊರತು ಇದರ ಚಲನವಲನವಾಗಲಾರದು ಎಂದು ತಿಳಿದು ಕಪಾಳವನ್ನು ಭೇದಿಸಿ ಜೀವರೂಪದಿಂದ ದೇಹದಲ್ಲಿ ಪ್ರವೇಶಿಸಿದನು. ಕಪಾಳ ಅಂತ ಯಾವ್ದಕ್ಕೆ ಕರಿತೀರಿ, ಹೌದಲ್ರಿ? ಇದನ್ನ ಭೇದನೆ ಮಾಡಿಕೊಂಡು ದೇವರು ಜೀವರೂಪದಿಂದ ನಮ್ಮ ಆತ್ಮಕ್ಕಿಳಿದ ಭಗವಂತ. ಅಲ್ಲಿ ತನಕ ಪಂಚಭೂತಗಳಿಂದ ಆದಂತ ಈ ಶರೀರ ಜಡ ರೂಪದಲ್ಲಿತ್ತು. ಇವೆಲ್ಲ ಜಡರಿ, ಇವೆಲ್ಲ ಜಡ. ತಾವಷ್ಟಕ್ಕೆ ತಾವ ಹೋಗಂಗಿಲ್ಲ, ಉಸಿರಾಡ್ಸಂಗಿಲ್ಲ, ಮಾತಾಡಂಗಿಲ್ಲ, ನೀರು ಕುಡಿಯಂಗಿಲ್ಲ. ಜಡ ಅಂತೀವಿ ಇದು. ಕಲ್ಲು, ಗುಡ್ಡ, ಮಣ್ಣು, ಅದಕ್ಕೆ ಜಡ. ದೇಹನೂ ಜಡ ಆಗಿದ್ದಾಗ ಪರಮಾತ್ಮ ಏನ್ ಮಾಡ್ದ ಅಂತಂದ್ರೆ, ಜಡರೂಪಿ ಆದದ್ದು ಚೇತನಮಯ ಆಗಬೇಕು ಅಂತ ಹೇಳಿ ಕಪಾಳದಿಂದ ಜೀವರೂಪವನ್ನು ಧರಿಸಿಕೊಂಡು ಪರಮಾತ್ಮ ನಮ್ಮ ಆಳಕ್ಕಿಳಿದ. ಅಲ್ಲಿ ಶರೀರದ ಅಭಿಮಾನವನ್ನು ಹಿಡಿದು ಸ್ಥೂಲ ಭೋಗಗಳನ್ನು ಭೋಗಿಸಿ ಸಂಸಾರಯುಕ್ತನಾದನು. ದೇಹದೊಳಗಿಳಿದು ಸೂಕ್ಷ್ಮ ಜೀವಿಗಳನ್ನ, ಸೂಕ್ಷ್ಮತೆಯನ್ನೆಲ್ಲ ತಾನು ನುಂಗಿಕೊಂಡು ದೇಹದೊಳಗ ಸಂಚಾರ ಮಾಡಿ ಈ ದೇಹಕ್ಕೆ ಜೀವ ರೂಪವನ್ನ ಕೊಟ್ಟು ಸಂಸ್ಕಾರಯುಕ್ತನನ್ನಾಗಿ ಮಾಡಿದ್ರು. ಆಮೇಲೆ ಸ್ವಪ್ನದಲ್ಲಿ ಸೂಕ್ಷ್ಮ ಭೋಗಗಳನ್ನು ರಚಿಸಿ ಸೂಕ್ಷ್ಮ ಶರೀರದಿಂದ ಅವುಗಳನ್ನು ಭೋಗಿಸಿ ಅದು ಲಯವಾದ ಕೂಡಲೇ ಸುಷುಪ್ತಿಯೊಳಗೆ ಹೋಗಿ ಆನಂದಮಯವಾಗುವನು. ಭಗವಂತ ಯಾವಾಗ ಲೀನನಾಗ್ತಾನ ಅಂದ್ರ ಪರಮಾತ್ಮನಿಗೆ ಆಹಾರ ಬಿದ್ದಾಗ. ನಾವು ಕೂಡ ಯಾವಾಗ ಶಾಂತ ಆಗ್ತೀವ್ರಿ, ಮುಂಜಾನಿಂದ ಕೆಲಸ ಮಾಡ್ತಿರ್ತೀವಿ, ಸ್ವಲ್ಪ ಹೊತ್ತಿನ ಮೇಲೆ ನಾಷ್ಟ ಬಿತ್ತು ಅಂದ್ರೆ ಈಗ ಸ್ವಲ್ಪ ಚೇತರಿಕೆ ಆತ್ ನೋಡು. ಮತ್ತೆ 3-4 ತನಕ ಏನೂ ಬೀಳಲ್ಲ, ಕೆಲಸ ಮಾಡ್ತಿರ್ತೀವಿ. ಮತ್ತೆ ಯಾವಾಗ ದೇಹಕ್ಕ ಆಹಾರ ಬೀಳ್ತದೋ ಅವಾಗ ಚೈತನ್ಯ ಬಂತು ಅಂತ ಹೇಳ್ತೀವಿ. ಹಾಗೆ ಭಗವಂತನೂ ಕೂಡ ಈ ದೇಹ ಅನ್ನಮಯ ಆಗ್ಯದ. ಇದಕ್ಕೆ ಬರೀ ಹಾಕೋದು ಒಂದ ಅಲ್ಲ, ಸಮಯಕ್ಕೆ ಸರಿಯಾಗಿ ಹಾಕ್ರಿ, ಒಳ್ಳೆಯದನ್ನ ಹಾಕ್ರಿ, ಹಿಂಸೆಯನ್ನ ಕೊಡುವುದನ್ನ ಬಿಡ್ರಿ, ಹಾಕುವಾಗ ಸದ್ವಿಚಾರಗಳನ್ನ ಮಾಡ್ರಿ ಅಂತ ಹೇಳಿದ ಭಗವಂತ. ಈ ಪ್ರಕಾರ 3 ಅವಸ್ಥೆಯಲ್ಲಿ ತಾನು ಸಾಕ್ಷಿ ರೂಪದಿಂದ ನೋಡುತ್ತಿದ್ದು ಅಂಥಾತನಿಗೆ ಸ್ಥೂಲ ರೂಪ ದೇಹದ ಮಾತ್ರ ನಿತ್ಯ ಸಂಬಂಧವೆಂಬ ಮಾತು ಎಲ್ಲಿಯದು? ಆಗ ಶಿಷ್ಯನು ಕೇಳುತ್ತಾನೆ, ಗುರುಗಳೇ, ಹಾಗಾದರೆ ಪಂಚಭೂತಗಳು ಸ್ಥೂಲ ದೇಹಕ್ಕೆ ಸಂಬಂಧ ಹೇಗಾಗುವುದು? ಈ ಪಂಚಭೂತಗಳು ಈ ದೊಡ್ಡ ಶರೀರಕ್ಕೆ ಹೆಂಗ ಸಂಬಂಧ ಹೊಂತೈತಿ ಅಂತ ಕೇಳ್ತಾನೆ. ಇದಕ್ಕೆ ಸದ್ಗುರುಗಳು ಪ್ರತ್ಯುತ್ತರ ಕೊಡುತ್ತಾರೆ. ಎಲೆ ಶಿಷ್ಯನೇ ಕೇಳು, ದೇಹದೊಳಗಿನ ಕಠಿಣ ಅಂಶವೇ ಪೃಥ್ವಿ, ಹಾಗೆಯೇ ದ್ರವಾಂಶವೇ ಜಲ. ಎಲ್ಲಿ ದೇಹದೊಳಗ ಕಠಿಣ ಅಂಶಗಳು ಗಟ್ಟಿ ಐತ್ಯೋ ಅದು ದೇಹ, ಅದು ಪೃಥ್ವಿ. ಎಲ್ಲಿ ಜಲದ ಅಂಶ ಐತ್ಯೋ, ನಾಲ್ಗಿ ಮೇಲದ, ಇಲ್ಲದ, ಗಂಟಲ್ದಾಗದ, ಹೊಟ್ಟಿಯೊಳಗದ, ಇದ್ರೊಳಗದ, ಅದು ಏನೋ ಜಲಮಯವಾದದ್ದು. ಚಲನವು ವಾಯುವಿನ ಅಂಶವು. ನಾವು ಚಲಿಸ್ತಾ ಇರ್ತೀವಿ, ದೇಹ ಚಲಿಸ್ತಾ ಇರ್ಬೇಕಾದ್ರೆ ಉಸಿರಾಟ ನಡೆದಿರ್ತದ. ನಮ್ಮ ದೇಹ ಕೂತ್ರು ಉಸಿರಾಡ್ತದ, ನಿಂತರೂ ಉಸಿರಾಡ್ತದಲ್ರಿ. ಈ ಉಸಿರಾಟದ ಚಲನೆ ಏನ್ ನಡೀತದ ಅದು ವಾಯುವಿನ ಅಂಶ. ಸುಶಿರ ಭಾಗವು ಆಕಾಶವು, ಸುಶಿರ ಭಾಗ, ಈ ಭಾಗ ಏನದ ಇದು ಆಕಾಶ ಆಗ್ಯದ. ಈ ಪ್ರಕಾರ ದೇಹವನ್ನು ಭೂತಗಳಿಗೆ ಹಂಚಿಕೊಡಲು ದೇಹದ ಅಭಾವವಾಗುವುದು. ಇಂಥ ಅಭಾವಾತ್ಮಕ ದೇಹ ನಾನು ಅಂತ ಅಂದರೆ ಮಹಾ ಅನರ್ಥಕ್ಕೆ ಪಾತ್ರನಾಗುವಿ. ಅದಕ್ಕೆ ಈ ದೇಹ ಇಷ್ಟೊಂದು
ಪಂಚಮಹಾಭೂತಗಳಿಂದಾಗ್ಯದ. ಇದು ನಾನು ರೀ, ಇದು ನಾನು. ನಾ ಅಂದ್ರೆ ಏನು ತಿಳ್ಕೊಂಡೆ ಅಂತೀವಿ. ಇದು ನಾನು ಅನ್ನೋದು ನನ್ನಿಂದಾಗಿದ್ದಲ್ಲಿದು, ಪಂಚಮಹಾಭೂತಗಳ ದೇಣಿಗೆಯಿಂದಾಗ್ಯದ. ಈ ಪ್ರಕಾರ ದೇಹವನ್ನು ಭೂತಗಳಿಗೆ ಹಂಚಿಕೊಡಲು ದೇಹದ ಅಭಾವವಾಗುವುದು. ಇಂಥ ಅಭಾವಾತ್ಮಕ ದೇಹ ನಾನು ಅಂತ ಅಂದರೆ ಮಹಾ ಅನರ್ಥಕ್ಕೆ ಪಾತ್ರನಾಗುವಿ. ನಾನ್ ಅಂತೇಳಿ ಅಹಂಕಾರ ಪಟ್ಕೋತ ಹೋದಿ ಅಂದ್ರ ಮಹಾ ಅನರ್ಥಕ್ಕೆ ಕಾರಣ ಆಗ್ತಿ. ಯಾರಿಂದ ದೇಹ ತಯಾರಾಗ್ಯದ ಪಂಚಮಹಾಭೂತಗಳಿಂದ, ಕೊನೆಯಲ್ಲಿ ಅದರಲ್ಲೇ ಹೋಗಿ ಲೀನ್ ಹಾಕ್ತೀವಿ ನಾವು. ಪಂಚಮಹಾಭೂತಗಳಿಂದ ತಯಾರಾಗಿದೆ ಈ ದೇಹ, ಕೆಲವು ದಿನ ಚಲನೆ ಮಾಡ್ತದ, ಮತ್ತೆ ಕೊನೆಗೆ ಹೋಗಿ ಪಂಚಮಹಾಭೂತಕ್ಕೆ ಹಚ್ಚಿ ಬಿಡ್ತಾರ, ಅವಾಗ ಲೀನ್ ಆಗಿ ಹೋಗಿಬಿಡ್ತೀವಿ. ತಮ್ಮ ಕೃಪೆಯಿಂದ ಇಂದು ನಾನು ಧನ್ಯನಾದೆನು ಎಂದು ಶಿಷ್ಯ ನುಡಿದನು. ಆನಂದಾಶ್ರುಗಳನ್ನು ಸುರಿಸುತ್ತಿದ್ದನು. ಆಗ ಸದ್ಗುರುಗಳು ಅವನಿಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ರು. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ, ಗುರುವೇ, ಇವತ್ತು ನಾನು ನಿನ್ನಿಂದ ಪುನೀತನಾದ. ಈ ದೇಹ ಅನ್ನಮಯ, ಇದು ಜಡ ಅಂತ ತಿಳ್ಕೊಂಡಿದ್ವಿ, ಜಡ ಆಗಿತ್ತು. ಇದ್ರೊಳಗೆ ಪರಮಾತ್ಮ ನೆಲೆಗೊಂಡು ಇದನ್ನ ಚೇತನ ಮಾಡಿದ್ದಷ್ಟೇ ಅಲ್ಲನ, ಪಂಚಮಹಾಭೂತಗಳ ಒಂದೊಂದು ಭಾಗವನ್ನ ನಮ್ಮ ದೇಹದೊಳಗಿಟ್ಟ, ಮತ್ತೆ ಕೊಟ್ಟ. ಅದರಿಂದ ನಮ್ಮಲ್ಲಿ ಚಲನೆ ಉಂಟಾಯಿತು, ಸೊಗಸಾಗಿದ್ದೆಲ್ಲ ಬೆಳೀತು. ಆಮೇಲೆ ಮತ್ತೆ ನಾವು ಲೀನ್ ಆಗೋದು ಯಾವುದರಿಂದ ಮಣ್ಣಿಂದ ಕಾಯ, ಮಣ್ಣಿಂದಲೇ ಮತ್ತೆ ಮಣ್ಣಿಗೆ ಹೋಗ್ತದ ಅನ್ನೋದನ್ನ ಇವತ್ತು ನೀವು ನನಗೆ ಸೊಗಸಾಗಿ ತಿಳಿಸ್ಕೊಟ್ರಿ. ನಾನು ಅಂತಕ್ಕಂಥ ಅಹಂಕಾರ ನಿಮ್ಮಿಂದ ಅಳದು ಹೋತು ಅಂತ ಹೇಳಿ ಆ ಒಬ್ಬ ಶಿಷ್ಯ ಹೇಳ್ದ. ಅವನಿಗೆ ಒಳ್ಳೆಯ ಆಶೀರ್ವಾದವನ್ನ ಕೊಟ್ಟು ಗುರುಗಳ ಕಳಿಸಿದ್ರು. ಅಷ್ಟ್ರೊಳಗನ ಅಲ್ಲೇ ಇದ್ದ ಒಬ್ಬ ಕುಷ್ಠರೋಗಿಯು ಸದ್ಗುರುನಾಥರ ಸಮೀಪ ಬಂದನು. ಒಬ್ಬ ಕುಷ್ಠರೋಗಿ ಇದ್ದ. ಅನೇಕ ಜನ ಕೂಡಿದ್ರಲ್ರಿ, ಅದರೊಳಗೆ ಒಬ್ಬ ಕುಷ್ಠರೋಗಿ ಇದ್ದ. ಅವ ಗುರುಗಳ